ಹಾಯ್ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಪ್ರಸ್ತುತ ಮನಸ್ಸು ಅಂದರೆ ಇವಾಗಿನ ನಿಮ್ಮ ಮನಸ್ಸು ಹೇಗಿದೆ, ನೀವು ಏನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ನಿಮಗೆ ಒಂದು ದೈವಿಕ ಸಂದೇಶ ಏನು ಬಂದಿದೆ ಅನ್ನೋದನ್ನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮುಖಾಂತರ ನೋಡೋಣ. ಓಕೆನಾ? ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆನಾ? ಮತ್ತು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಯಾಕೆಂದರೆ ನಾನು ನಿಮಗೆ ತಕ್ಕಂತಹ ಅಂದರೆ ನಿಮಗೆ ಸೂಟ್ ಆಗುವಂತಹ ಎನರ್ಜಿನ, ನಿಮಗೆ ಅನುಕೂಲವಾಗುವಂತಹ ರೀಡಿಂಗ್ನ ಮಾಡಬೇಕು ಅನ್ನೋ ಆಸೆ ತುಂಬಾ ಇದೆ. ಆ ಆಸೆ ನೀವು ತೋರಿಸುವಂತಹ ಪ್ರೀತಿಯ ಮೇಲೆ ನಿಂತಿದೆ ಅಂತಲೂ ಸಹಿತ ಹೇಳ್ಬೋದು. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇದೇ ಥರ ಇರಲಿ. ಮತ್ತು ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮತ್ತು ತುಂಬ ಜನ ನನಗೆ ಜೂನ್ 6/6/2026 ನನ್ನ ಮಾಸ್ಟರ್ ಕ್ಲಾಸ್ ನಡೀತಾ ಇದೆ, ಟ್ಯಾರೋ ಮಾಸ್ಟರ್ ಕ್ಲಾಸ್ ನಡೀತಾ ಇದೆ. ಅದಕ್ಕೆ ತುಂಬ ಜನ ಜಾಯ್ನ್ ಆಗಿದ್ದೀರಾ. ಮತ್ತು ನೀವು ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ಖಂಡಿತವಾಗಿಯೂ ವಾಟ್ಸಪ್ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ಟ್ಯಾರೋ ಕಲಿಯೋದ್ರಿಂದ ಏನೆಲ್ಲ ಮಾಹಿತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಓಕೆ, ಇವತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಇವಾಗಿನ ಎನರ್ಜಿ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ಒಂದು ಬದಲಾವಣೆ ಅಂದರೆ ದೈಹಿಕ ಅಂತ್ಯವಲ್ಲ ಅನ್ನೋದನ್ನು ಹೇಳುತ್ತೆ. ಇಲ್ಲಿ ಡೆತ್ ಕಾರ್ಡ್ ಬರ್ತಾ ಇದೆ, ಡೆತ್ತು ವಿಚಾರ ಹೇಳ್ತಾ ಇದೆ. ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಇಲ್ಲಿ ನಿಮ್ಮ ಎನರ್ಜಿ ಯಾವ ರೀತಿ ಫೀಲ್ ಆಗ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಮನಸ್ಸು ಯಾವುದೋ ಒಂದು ಹಳೆಯದರ ಮುಕ್ತಾಯವನ್ನು ಹೊಂದುತ್ತಾ ಇದೆ. ಅಂದರೆ ನೀವು ಯಾವುದೋ ಒಂದು ಹಳೆಯ ವಿಚಾರನ ಬಿಡಬೇಕಾಗಿದೆ, ಲೆಟ್ ಗೋ ಮಾಡಬೇಕಾಗಿದೆ. ಆ ವಿಚಾರಗೋಸ್ಕರ ನೀವು ತುಂಬಾ ಕೊರಗ್ತಾ ಇದ್ದೀರಾ, ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದೀರಾ, ಒಂದು ಫೈನಾನ್ಷಿಯಲಲ್ಲಿ ತುಂಬಾ ಲಾಸನ್ನು ಅನುಭವಿಸ್ತಾ ಇದ್ದೀರಾ. ಮತ್ತು ಕೆರಿಯರ್ ವಿಚಾರದಲ್ಲಿ ಸಹಿತ ನೀವು ಹುಡುಕ್ತಾ ಇದ್ದೀರಾ, ಕೆಲಸ ಹುಡುಕ್ತಾ ಇದ್ದೀರಾ, ಬಟ್ ಕೆಲಸಗಳು ಆಗ್ತಾಯಿಲ್ಲ. ಹೋಗ್ತಾ ಇರೋ ಕೆಲಸ ಎಲ್ಲದೂ ಅಡೆತಡೆಗಳಾಗಿಯೇ ಕಾಣ್ತಾ ಇದೆ, ಯಾವುದರಲ್ಲಿಯೂ ಸಹಿತ ನಿಮಗೆ ಸಕ್ಸಸ್ ಕಾಣ್ತಾ ಇಲ್ಲ. ಹಾಗಾಗಿ ನೀವು ನಿಮ್ಮ ಮನಸ್ಸನ್ನು ಒಂದು ಮಾನಸಿಕವಾಗಿ ನೋವನ್ನು ಪಡ್ತಾ ಇದ್ದೀರಾ. ಇದರಿಂದ ಹೊರ ಬರೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ. ಓಕೆನಾ? ಅಂದರೆ ಇಲ್ಲಿ ಯಾವುದೋ ಒಂದು ವಿಚಾರನ ಲೆಟ್ ಗೋ ಮಾಡಬೇಕಾಗಿದೆ. ಯೂನಿವರ್ಸ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವ ಯಾವುದೋ ಒಂದು ಹಳೆಯ ವಿಚಾರ, ಅಂದರೆ ಇಲ್ಲಿ ಡೆತ್ ಆಗಿರುವಂಥದ್ದು ಏನಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂಥ ಒಂದು ಹಳೆಯ ವಿಚಾರವನ್ನು ನೀವು ಬಿಡಬೇಕಾಗಿದೆ ಅನ್ನೋದನ್ನು ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮಲ್ಲಿರುವಂತಹ ಹಳೆಯ ಆಲೋಚನೆಗಳಾಗಿರ್ಬೋದು, ನಕಾರಾತ್ಮಕ ಶಕ್ತಿಯಾಗಿರ್ಬೋದು, ಅಥವಾ ಹಠಮಾರಿ ಸ್ವಭಾವವಿರ್ಬೋದು, ನೀವು ಇದನ್ನು ಬಿಟ್ಟು ಮುಂದೆ ಹೋದರೆ ನಿಮ್ಮಲ್ಲಿರುವಂಥ ಏನೋ ಬ್ಲ್ಯಾಕೇಜ್ ಏನಿದೆ ಅದರಿಂದ ನೀವು ಹೊರ ಬರ್ತೀರಾ. ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯಿಂದ ಹೊರ ಬರ್ತೀರಾ. ಸಿಟ್ಟಾಗಿರ್ಬೋದು, ಕೋಪ ಆಗಿರ್ಬೋದು, ಹಠ ಸ್ವಭಾವ ಆಗಿರ್ಬೋದು, ನನ್ನದೇ ಆಗಬೇಕು ಅನ್ನುವಂತಹ ಮನಸ್ಥಿತಿ ಆಗಿರ್ಬೋದು, ಇದನ್ನು ನೀವು ಲೆಟ್ ಗೋ ಮಾಡಬೇಕಾಗಿದೆ. ದೈವಿಕ ಸಂದೇಶ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಯೂನಿವರ್ಸ್ ನಿಮಗೆ ಏನು ಹೇಳ್ಕೊಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಇದನ್ನು ನೀನು ಲೆಟ್ ಗೋ ಮಾಡು. ನಿನ್ನ ಜೀವನದಿಂದ ನಿನ್ನಲ್ಲಿರುವಂತಹ ಆ ಕೆಟ್ಟ ಗುಣಗಳನ್ನು ನೀವು ಹೊರಗೆ ಹಾಕು. ಅಲ್ಲಿ ನಿನ್ನಲ್ಲಿರುವಂಥ ಬ್ಲ್ಯಾಕೇಜ್ ಏನಿದೆ ಅದು ಹೊರ ಹೋಗೋವರೆಗೂ ನಿಮಗೆ ಮುಂದೆ ಬರುವಂತಹದ್ದು ಯಾವುದೇ ಒಂದಾಗಿರ್ಬೋದು, ಅದು ಅಡೆತಡೆಯಾಗಿ ನಿಲ್ತಾ ಇದೆ, ಅಡೆತಡೆಯಾಗಿದೆ. ಯಾವುದೇ ಒಂದು ಕೆಲಸ ಸಹಿತ ನಿಮಗೆ ಸಕ್ಸಸ್ ಅನ್ನೋದನ್ನು ತೋರಿಸ್ತಾ ಇಲ್ಲ. ನಿಮಗೆ ಒಂದು ಅಡೆತಡೆಗಳನ್ನು ನಿರ್ಮಾಣನ ನೀವೇ ಮಾಡ್ಕೋತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಇಲ್ಲಿ ನಿಮಗೊಂದು ಸ್ಥಳಾವಕಾಶ ಇರ್ಬೋದು, ಅಂದರೆ ನಿಮ್ಮ ಹೊಸ ಅವಕಾಶಗಳಾಗಿರ್ಬೋದು, ಹೊಸ ಜ್ಞಾನ ಆಗಿರ್ಬೋದು, ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರಲು ಇವತ್ತಿನ ಎನರ್ಜಿ ದಾರಿ ಮಾಡಿಕೊಡ್ತಾ ಇದೆ. ಅಂದರೆ ನಿಮ್ಮಲ್ಲಿರುವಂಥ ಏನು ನೆಗೆಟಿವ್ ನಕಾರಾತ್ಮಕ ಶಕ್ತಿ ಏನಿದೆ, ನಿಮ್ಮಲ್ಲಿರುವಂಥ ಹಠಸ್ಥ ಸ್ವಭಾವ, ನನ್ನದೇ ಆಗಬೇಕು ಅನ್ನುವಂಥ ಮನಸ್ಥಿತಿ, ನಾನು ಏನು ಮಾಡಿದ್ದು ಸರಿ ಅನ್ನುವಂಥ ಮನಸ್ಥಿತಿ ಏನಿದೆ, ಅದನ್ನು ನೀವು ಲೆಟ್ ಗೋ ಮಾಡದೇ ಇದ್ದರೆ ನಿಮ್ಮಲ್ಲಿರುವಂಥ ಎಲ್ಲ ಅವಕಾಶಗಳು ಸಹಿತ ಅಲ್ಲಿ ಅಡೆತಡೆಗಳನ್ನು ನೋಡ್ತೀರ. ಅದನ್ನು ಲೆಟ್ ಗೋ ಮಾಡಿದರೆ ನಿಮಗೆ ಇವತ್ತಿನ ಎನರ್ಜಿ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನಕ್ಕೆ ಬರಲು ಇವತ್ತಿನ ಎನರ್ಜಿ ದಾರಿ ಮಾಡಿಕೊಡ್ತಾ, ಅಂದರೆ ಹೊಸ ಅವಕಾಶಗಳು ಬರಲು ಒಂದು ಎನರ್ಜಿನ ಮಾಡಿಕೊಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆ,
ಈಗ ಎನರ್ಜಿ ನಿಮಗೆ ಈ ರೀತಿಯಾಗಿ ಹೇಳ್ತು. ಈಗ ಕ್ಯಾಂಡಲ್ ಬ್ಯಾಗ್ಸಿಂದ ನಿಮಗೆ ಯಾವೆಲ್ಲ ಗೈಡೆನ್ಸ್ ಸಿಗುತ್ತೆ ಅನ್ನೋದನ್ನು ನೋಡೋಣ, ಓಕೆನಾ. ನೀವು ನಿಮ್ಮ ಮನಸ್ಸಲ್ಲೇ ನೀವು ನಿಮ್ಮ ಆರಾಧ್ಯ ದೈವ ಆಗಿರ್ಬೋದು, ನಿಮ್ಮನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿ ಏನಾದರೂ ವಿಚಾರದಲ್ಲಿ ಮಾತಾಡಬೇಕು, ಅಥವಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಅಥವಾ ನನ್ನ ಜೊತೆ ಇರ್ತಾರಾ ಅನ್ನುವಂಥ ಮನಸ್ಥಿತಿ ಇತ್ತು, ಅಥವಾ ಯಾರ್ದೋ ಜೊತೆ ಜಗಳ ಮಾಡಿದ್ರಿ, ಕಿರಿಕಿರಿ ನೋವುಗಳನ್ನು ಅನುಭವಿಸಿದ್ರಿ ಅಂತ ಹೇಳಿದರೆ ಇಲ್ಲಿ ನಿಮಗೆ ಒಂದು ವಿಷಯ ಅಂದರೆ ನಿಮ್ಮ ಮನಸ್ಸಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ಫಸ್ಟ್ ನಿಮಗೆ ಹೇಳ್ತಾ ಇರೋದೇ, ನೀವು ಪ್ರೀತಿಯಲ್ಲಿ ನೋವನ್ನು ಅನುಭವಿಸ್ತಾ ಇದ್ದೀರಾ, ನೀವು ಮೋಸದಲ್ಲಿ ಬಿದ್ದಿದ್ದೀರಾ, ನಿಮಗೆ ಮೋಸ ಆಗಿದೆ, ನಿಮ್ಮ ಸುತ್ತ ಇರುವಂತಹ ವ್ಯಕ್ತಿಗಳು ನಿಮಗೆ ತುಂಬಾ ನೋವನ್ನು ಕೊಡ್ತಾ ಇದ್ದಾರೆ. ಓಕೆ, ಇಲ್ಲಿ ಏನು ಬರ್ತಾ ಇದೆಪ್ಪ ಅಂತ ಹೇಳಿದರೆ, ಒಂದು ಸ್ನೇಕ್ ರೂಪದಲ್ಲಿ ಬರ್ತಾ ಇದೆ, ಹಾರ್ಟನ್ನು ತೋರಿಸ್ತಾ ಇದೆ. ಹಾರ್ಟ್ ಬಂದಿರೋದು ಏನಪ್ಪ ಅಂತ ಹೇಳಿದರೆ, ನಿಮ್ಮ ಮಾನಸಿಕವಾಗಿ ನೀವು ತುಂಬಾ ನೋವುಗಳನ್ನು ಅನುಭವಿಸ್ತಾ ಇದ್ದೀರಾ, ತುಂಬ ಪೆಟ್ಟುಗಳನ್ನು ತಿಂತಾ ಇದ್ದೀರಾ. ಮತ್ತು ಇಲ್ಲಿ ಅದ್ರ ಜೊತೆನೇ ಇನ್ನೂ ಒಂದು ಹಾರ್ಟ್ ಸಿಂಬಲ್ ಬರ್ತಾ ಇದೆ, ಒಂದು ಹೊಸ ಪ್ರೀತಿ ಬರ್ತಾ ಇದೆ, ಹೊಸ ಪ್ರೀತಿನ ನೋಡ್ತಾ ಇದ್ದೀರಾ. ನಿಮಗೆ ಆದಂತಹ ಗಾಯಕ್ಕೆ ಒಂದು ಕ್ರೀಮನ್ನು ಅಂದರೆ ನಿಮ್ಮ ಗಾಯವನ್ನು ಮರೆಮಾಚೋದಕ್ಕೆ ಮತ್ತೆ ಒಂದು ಹೊಸ ಪ್ರೀತಿನ ನೋಡ್ತಾ ಇದ್ದೀರಾ. ಇಲ್ಲಿ ಹಣದ ವಿಚಾರಕ್ಕೆ ಬಂತು ಅಂತ ಹೇಳಿದರೆ, ಯಾರೋ ಮೋಸ ಮಾಡಿದ್ದಾರೆ, ನಿಮಗೆ ತುಂಬಾ ಲಾಸಲ್ಲಿ ಅನುಭವಿಸ್ತಾ ಇದ್ದೀರಾ. ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಮತ್ತೊಂದು ವಿಚಾರದಲ್ಲಿ ಆಗಿರ್ಬೋದು, ನಿಮಗೆ ನೋವುಗಳಾಗಿದೆ. ಇಲ್ಲಿ ಬರ್ಡ್ಸ್ ಕಾಣ್ತಾ ಇದೆ. ಬರ್ಡ್ಸ್ ಅಂತ ಹೇಳಿದರೆ ಏನು ಹೇಳುತ್ತಪ್ಪ ಅಂದರೆ, ಒಂದು ಆತ್ಮದ ಮುಕ್ತಿ ಅಂತ ಹೇಳ್ಬೋದು, ಹಳೆಯ ಬಂಧನಗಳಿಂದ ಬಿಡುಗಡೆಯಾಗಿರ್ಬೋದು, ಹೊಸ ಎತ್ತರಕ್ಕೆ ಬೆಳೀತಾ ಇರ್ಬೋದು. ಅಂದರೆ ಒಂದು ಹೊಸ ಕೆಲಸಕ್ಕೆ ನಿಮಗೆ ನಿಮ್ಮದೇ ಆದಂಥ ಒಂದು ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿಂದ ನೀವು ಒಂದು ಜರ್ನಿನ ಹೊಸದಾದ ಲೈಫನ್ನು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ತುಂಬಾ ಒಂದು ಕತ್ತರಿ ಥರ ಬಂದಿದೆ. ಅದೇನು ಹೇಳುತ್ತಪ್ಪ ಅಂತ ಹೇಳಿದೆ, ನಕಾರಾತ್ಮಕ ಎನರ್ಜಿ, ಹಳೆಯ ಸಂಬಂಧಗಳು ಕಡಿತವಾಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ 1 ನಂಬರ್ ಕಾಣ್ತಾ ಇದೆ. ಇಲ್ಲಿ ಯಾರಾದರೂ ರೀಡಿಂಗ್ ನೋಡ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ 1 ನಂಬರ್ ಅಂತ ಕಾಣ್ತಾ ಇದೆ. ಮತ್ತು ಸ್ಟಾರ್ ಕಾಣ್ತಾ ಇದೆ. ಸ್ಟಾರ್ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಬರ್ತಾ ಇದೆ. ಆ ಬೆಳಕಿಗೋಸ್ಕರ ಇಲ್ಲಿವರೆಗೂ ವೆಯ್ಟ್ ಮಾಡಿದ್ರಿ. ಆ ಬೆಳಕು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶಗಳನ್ನು ತಂದುಕೊಡ್ತಾ ಇದೆ. ಓಕೆ, ನೀವು ಹೋಗ್ತಾ ಇರೋ ದಾರಿ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ದಾರಿ ಸರಿ ಒಂದೊಂದು ಕೂಡ್ತಾ ಇದೆ. ಅದು ದಾರಿ ಒಂದು ಸರಿಯಾದ ದಾರಿಲಿದ್ದೀರಾ ಅನ್ನೋದನ್ನು ತೋರಿಸ್ತಾ ಇದೆ. ಇಲ್ಲಿ 2 ನಂಬರ್ ಕಾಣ್ತಾ ಇದೆ, ಕ್ಯಾಪಿಟಲ್. ಇಲ್ಲಿ ನಂಬರ್ಸ್ ಒಳಗೆ 1 ಕಾಣ್ತಾ ಇದೆ, 2 ಕಾಣ್ತಾ ಇದೆ. ಮತ್ತು ಇಲ್ಲಿ ವರ್ಡ್ಸಲ್ಲಿ L ಕಾಣ್ತಾ ಇದೆ, A ಕಾಣ್ತಾ ಇದೆ. ಅಂದರೆ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ಇದು ನಿಮಗೆ ರೆಸನೇಟ್ ಆಗ್ಬೋದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. S ಕಾಣ್ತಾ ಇದೆ, 3 ಕಾಣ್ತಾ ಇದೆ. ಇಲ್ಲಿ ವರ್ಡ್ಸ್ ನಂಬರ್ಸಲ್ಲಿ 4 ಕಾಣ್ತಾ ಇದೆ. ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಮತ್ತು ಇಂಟ್ಯೂಷನ್ ಸಹಿತ ಇವತ್ತು ನೀವು ಪ್ರಬಲವಾಗಿ ಅನುಭವಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಇಂಟ್ಯೂಷನ್ ಪವರ್ ಸಹಿತ ಇಲ್ಲಿ ಹೆಚ್ಚಾಗ್ತಾ ಇದೆ. ಇಲ್ಲಿ 0 ಕಾಣ್ತಾ ಇದೆ. 0 ಅಂದರೆ ನಿಮ್ಮ ಒಂದು ಯಾವುದೋ ಒಂದು ಕಾರ್ಮಿಕ್ ಹೀಲಿಂಗ್ ಮುಕ್ತಾಯ ಆಗಿ ಒಂದು ನಂಬರ್ 1 ಇದೆ. ಅದರಲ್ಲಿ ಹೊಸದಾದ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಹೊಸ ಪ್ರೀತಿ ಆಗ್ತಾ ಇರ್ಬೋದು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ಬೋದು, ಹೊಸ ಅವಕಾಶಗಳು ಹುಡ್ಕೊಂಡು ಬರ್ತಾ ಇರ್ಬೋದು. ಒಂದು ಸರಿಯಾದ ದಾರಿಲಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಜ್ವಾಲೆ ತುಂಬಾ ಉರಿತಾ ಇದೆ ಅಂತ ಹೇಳಿದರೆ, ಇಲ್ಲಿ ನಿಮ್ಮ ಸುತ್ತಲಿನ ಹಳೆಯ ನಕಾರಾತ್ಮಕ ಎನರ್ಜಿ ಬಿಡುಗಡೆಯಾಗುತ್ತಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು.
ಓಕೆ. ಇಲ್ಲಿ ಪ್ರೀತಿ ವಿಚಾರದಲ್ಲಿ ತುಂಬಾ ಮೋಸ ಹೋಗಿರುವಂಥ ವ್ಯಕ್ತಿ. ಆ ವ್ಯಕ್ತಿ ನನಗೆ ಫೋನ್ ಮಾಡ್ತಾರಾ, ನನಗೆ ಕಾಂಟ್ಯಾಕ್ಟ್ ಮಾಡ್ತಾರಾ, ನಿಮ್ಮ ನಂಬರ್ನ ಸಹಿತ ಬ್ಲ್ಯಾಕಿಗೆ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ನಿಮಗೆ ಒಂದು ಬುದ್ಧಿ ಕಲಿಸಬೇಕು ಅನ್ನುವಂಥ ಮನಸ್ಥಿತಿ ಅವರಿಗೆ. ಈಗೇನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಇಲ್ಲಿ ನಿಮ್ಮ ಆತ್ಮ ತುಂಬಾ ಸುಡ್ತಾ ಇದೆ. ಅವ್ರ ಬಗ್ಗೆ ಕೊರತೆ ಅಂದರೆ ಕೊರಗಿ ಏನಾಗ್ತಾ ಇದೆ ಅಂದರೆ, ಅವರು ನನಗೆ ಫೋನ್ ಮಾಡ್ತಾರೋ ಮಾಡಲ್ವೋ ಅನ್ನುವಂಥ ಮನಸ್ಥಿತಿ ನಿಮ್ಮದಾಗಿದ್ದರೆ, ಆದರೆ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಇಟ್ಕೊಂಡಿದ್ರೆ, ಒಂದು ಹಠವನ್ನು ತೋರಿಸ್ತಾ ಇದ್ದಾರೆ, ಒಂದು ಕೋಪದಿಂದ ನಿಮ್ಮನ್ನು ದೂರ ಇಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಸ್ನೇಕ್ ಇದೆ. ಸ್ನೇಕ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿ ಒಂದು ಬದಲಾವಣೆ ಬರ್ತಾ ಇದೆ, ಒಂದು ಟ್ರಾನ್ಸ್ಫರೇಷನ್ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಸಿಗ್ತಾ ಇದೆ. ಮತ್ತು ಇಲ್ಲಿ 8 ಕಾಣ್ತಾ ಇದೆ, L ಕಾಣ್ತಾ ಇದೆ. ಓಕೆ. ಇಲ್ಲಿ ತ್ರಿಶೂಲ ಕಾಣ್ತಾ ಇದೆ. ಇಲ್ಲಿ ತ್ರಿಶೂಲ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಒಂದು ಶಿವನ ಎನರ್ಜಿ ಅಂತ ಹೇಳ್ಬೋದು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಆ ಶಿವನ ಎನರ್ಜಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ನಿಮ್ಮನ್ನು ಕಾಪಾಡ್ತಾ ಇರೋದೇ ಆ ಒಂದು ಶಕ್ತಿ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಇಲ್ಲಿ ಡಾಟ್ಸ್ ಕಾಣ್ತಾ ಇದೆ. ಅಂದರೆ ನಿಮ್ಮ ಲೈಫಲ್ಲಿ ಒಂದೊಂದೇ ಮೆಟ್ಲನ್ನು ಹತ್ತಾ ಇದ್ದೀರಾ. ನೀವು ಹೋಗುವಂತಹ ದಾರಿ ಒಂದೊಂದೇ ದಾರಿ ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ M ಲೆಟರಲ್ಲಿದ್ದೀರಾ, A ಲೆಟರಲ್ಲಿದ್ದೀರಾ, 4 ನಂಬರ್ ಬರ್ತಾ ಇದೆ. ಇಲ್ಲಿ 4 ಮತ್ತು 8 ಬಂದಿದೆ ಅಂತ ಹೇಳಿದರೆ, ಇಲ್ಲಿ ಒಂದು ಸ್ವಲ್ಪ ನೀವು ಸ್ಟ್ರಗಲ್ನ ಅನುಭವಿಸ್ತೀರಾ, ನೀವು ತುಂಬಾ ಕಷ್ಟಗಳನ್ನು ನೋಡ್ತೀರಾ. ಆದರೂ ಸಹಿತ ನೀವು ಒಂದು ಸ್ಥಿರವಾಗಿ ನಿಲ್ತೀರಾ. ಪರ್ಮನೆಂಟ್ ನಿಮಗೆ ನಿಮ್ಮದೇ ಆದಂಥ ಜಾಬು, ನಿಮ್ಮದೇ ಆದಂಥ ಕೆಲಸದಲ್ಲಿ ನೀವು ಹಾರ್ಡ್ ವರ್ಕನ್ನು ನೋಡ್ತೀರಾ. ಮತ್ತು ಇಲ್ಲಿ L ಲೆಟರ್ ಜಾಸ್ತಿ ಕಾಣ್ತಾ ಇದೆ. ಮತ್ತು ನಿಮಗೆ ಒಂದು ವಾವ್ ಓಕೆ, ಆಂಜನೇಯನ ಇಲ್ಲಿ ಮೂರ್ತಿ ಕಾಣ್ತಾ ಇದೆ. ವಾವ್, ನಿಜ ತುಂಬಾ ಖುಷಿ ಆಗ್ತಾ ಇದೆ ನಿಮಗೆ. ನಿಮಗೇನಾದರೂ ಇಲ್ಲಿ ಕಾಣ್ತಾ ಇದೆ ಅಂತ ಹೇಳಿದರೆ ಜೈ ಆಂಜನೇಯ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಆನೆಯ ರೂಪ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮಗೆ ಯಾವುದಾದ್ರೂ ಇಲ್ಲಿ ಚಿತ್ರ ಕಾಣ್ತು ಅಂತ ಹೇಳಿದರೆ ಅದನ್ನೇ ಕಮೆಂಟ್ ಮುಖಾಂತರ ತೋರಿಸಿ. ಮತ್ತು ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು ಅಂತ ಹೇಳಿದರೆ ರೆಡ್ ಕಲರ್ ಹಾರ್ಟಲ್ಲಿ ಒಂದು ಕಮೆಂಟ್ ಮುಖಾಂತರ ನೀವು ನಿಮ್ಮ ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಎಷ್ಟೋ ಕಷ್ಟಗಳು ಸಹಿತ ಇಲ್ಲಿ ದೂರ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ದೈವಿಕ ಎನರ್ಜಿ ತುಂಬಾ ಇದೆ. ದೈವಿಕ ಸಂದೇಶ ತುಂಬಾ ನಿಮಗೆ ಕೊಡ್ತಾ ಇದೆ. ಅಂದರೆ ನೀವು ಯಾವುದೋ ಒಂದು ನೋವಲ್ಲಿರ್ಬೋದು, ಯಾವುದೋ ಲಾಸಲ್ಲಿರ್ಬೋದು, ಅಥವಾ ಸಂಬಂಧದಲ್ಲಿ ಬಿರುಕುಗಳನ್ನು ನೋಡ್ತಾ ಇರ್ಬೋದು, ಬೇರೆಯವರಿಂದ ಮೋಸಗಳಿಂದ ವಂಚಿತರಾಗಿರ್ಬೋದು, ಅಥವಾ ನೀವೇ ಅವರಿಗೆ ಹಣ ಕೊಟ್ಟು ಅಲ್ಲಿಂದ ನೀವು ಸಿಗಾಕೊಂಡಿರುವಂಥದ್ದಾಗಿರ್ಬೋದು, ಅಥವಾ ಎಷ್ಟೇ ಕಷ್ಟಪಟ್ಟರೂ ಸಹಿತ ಅಲ್ಲಿ ನಿಮಗೆ ದಾರಿ ಸಿಗದೇ ಇರಬಹುದು. ನೋಡಿ, ನೀವು ಇಲ್ಲಿ ಒಂದಿಷ್ಟು ಅಬ್ಸರ್ವ್ ಮಾಡಿ. ನಿಮಗೆ ಇಲ್ಲಿ ಯಾವುದೆಲ್ಲ ಚಿತ್ರಗಳು ಕಾಣುತ್ತೆ. ಇಲ್ಲಿ ಸ್ಟಾರ್ ಕಾಣುತ್ತೆ. ಮತ್ತು ಇಲ್ಲಿ ಚೇಂಜಸ್ ಬರ್ತಾ ಇದೆ ಒಂದಕ್ಕೊಂದು. ತುಂಬಾ ಎನರ್ಜಿ ಇದೆ. ಇಲ್ಲಿ ಆಂಜನೇಯನ ರೂಪ ಮತ್ತು ತ್ರಿಶೂಲ, ಇಲ್ಲಿ ಗಣೇಶನ ಮೂರ್ತಿ ಕಾಣ್ತಾ ಇದೆ. ಥ್ಯಾಂಕ್ ಯು ಗಣೇಶ, ಥ್ಯಾಂಕ್ ಯು ಸೋ ಮಚ್. ಓಕೆ, ಅಂದರೆ ಎಲ್ಲ ಒಟ್ಟುಗೂಡಿ ಒಂದೇ ಹತ್ರಗೆ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಂದರೆ ನೀವು ಇವಾಗ ಸರಿಯಾದ ದಾರಿಲಿದ್ದೀರ. ಒಂದು ಹಳೆಯ ಎನರ್ಜಿ ಏನಿದೆ, ಆ ಹಳೆಯ ಕಾರ್ಮಿಕ್ ಎನರ್ಜಿ ಏನು ಮುಕ್ತಾಯ ಆಗಿ ನೀವು ಏನು ಬಿಡಬೇಕಾಗಿದೆಯೋ ಅದನ್ನು ಲೆಟ್ಗೋ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದೀರ. ಒಂದು ಒಳ್ಳೆಯ ದಾರಿನ ನೀವು ನೋಡೋದಕ್ಕೆ ಪ್ರಯತ್ನ ಮಾಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ALM ಮತ್ತು S ಮತ್ತು 1, 4, 8 ಈ ರೀತಿಯಾದಂತಹ ನಂಬರ್ಸ್ನ ನೋಡಿದರೆ ಇದು ನಿಮಗೆ ತುಂಬಾ ರೆಸನೇಟ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಏನಾದರೂ SL ಈ ರೀತಿ ಲೆಟರಲ್ಲಿದ್ದರೆ ಅಂದರೆ ಕಮೆಂಟ್ ಮುಖಾಂತರ ನೀವು ತಿಳಿಸಿ ಆ ಎನರ್ಜಿನ ನೀವು ಪಡ್ಕೋಬೋದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ, ಈಗ ನೆಕ್ಸ್ಟ್ ಕಾರ್ಡ್ ಮುಖಾಂತರ ನಿಮಗೆ ಯಾವೆಲ್ಲ ಮೆಸೇಜಸ್ ಇದೆ ಅನ್ನೋದನ್ನು ನೋಡೋಣ.
ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಯಾವ ಈ ಸಂದೇಶ ಕೊಡ್ತಾ ಇದ್ದಾರೆ? ಅಲ್ಲಿ ಪರಮಶಿವ ಬಂದಿದ್ದರು ಮತ್ತು ಆಂಜನೇಯ, ವಿಘ್ನೇಶ್ವರ ನಿಮಗೆ ನಿಮ್ಮನ್ನು ಕಾಪಾಡ್ತಾ ಇರುವಂತಹ ಎನರ್ಜಿ ಆಗಿರ್ಬೋದು. ಓಕೆ, ಥ್ಯಾಂಕ್ ಯು. ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ನೀವು ಎಮೋಷ್ನಲಿ ತುಂಬಾ ನೋವು ಪಡ್ತಾ ಇದ್ದೀರಾ ಮತ್ತು ಇಲ್ಲಿ ಲೆಟ್ ಗೋ ಮಾಡಬೇಕಾಗಿರೋದು ತುಂಬಾ ಇದೆ ನಿಮ್ಮ ಲೈಫಲ್ಲಿ. ಮತ್ತು ಇಲ್ಲಿ ಪ್ರೀತಿ ವಿಚಾರದಲ್ಲಿ ನೀವು ತುಂಬಾ ಮೋಸ ಹೋಗಿದ್ದೀರ. ಓಕೆನಾ? ಇಲ್ಲಿ ಫೈನಾನ್ಷಿಯಲ್ಲು ಆಮೇಲೆ ಹೇಳೋಣ. ಓಕೆನಾ? ಇಲ್ಲಿ ನೀವು ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರ. ಇರೋದನ್ನು ಬಿಟ್ಟು ಇಲ್ಲದೇ ಇರೋದ್ರ ಕಡೆ ಹೋಗ್ತಾ ಇದ್ದೀರ. ನಿಮ್ಮ ಮನಸ್ಸನ್ನು ಒಂದು ಬ್ಲ್ಯಾಕೇಜ್ ಮುಖಾಂತರ, ನಿಮ್ಮ ನಕಾರಾತ್ಮಕ ಶಕ್ತಿ ಮುಖಾಂತರ ನೀವು ಹಾಕ್ಕೊಂಡಿದ್ದೀರ. ಇಲ್ಲಿ ಸಿಟ್ಟು, ಕೋಪ, ಹಠ, ಈ ರೀತಿಯಾದಂಥ ಮನಸ್ತಾಪದಲ್ಲಿ ನೀವು ಎಲ್ಲ ಇದ್ದು ಸಹಿತ ಇಲ್ಲದೆ ಇರೋ ಲೆಕ್ಕದಲ್ಲಿ ಬದುಕ್ತಾ ಇದ್ದೀರ. ಕೆಲಸ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಎಲ್ಲರ ನಂಬಿಕೆ ಗಳಿಸಿದ್ದೀರ. ಬಟ್ ನಿಮಗೆ ಅಲ್ಲಿ ವ್ಯಕ್ತಿಗಳು ನಿಮಗೆ ನೋವನ್ನು ಕೊಟ್ಟಿದ್ದಾರೆ, ಮೋಸವನ್ನು ಮಾಡಿದ್ದಾರೆ. ನಿಮಗೆ ಇರುವಂಥದ್ದು ಏನಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿ ಯಾವ ವಿಚಾರಕ್ಕೋಸ್ಕರ ಕಾಯ್ತಾ ಇದ್ರಿ, ಅಂದರೆ ಏನೆಲ್ಲ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅದು ಯಾವುದೂ ಆಗದೆ ಇರೋದಕ್ಕೆ ಒಂಟಿಯಾಗಿ ಇರಬೇಕು. ನಾನು ಯಾರನ್ನು ನಂಬುವಂಥ ಸ್ಥಿತಿಯಲ್ಲಿಲ್ಲ. ನನ್ನನ್ನು ನಾನು ನೋಡ್ಕೋಬೇಕು. ನನ್ನೊಳಗೆ ಏನು ನಡೀತಾ ಇದೆ, ನಾನು ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವು ನಿಮ್ಮನ್ನೇ ನೀವು ಒಂಥರ ಸ್ಟ್ರಗಲ್ಲಿಗೆ ದೂಡಿದ್ದೀರಾ ಅಂತಲೇ ಹೇಳ್ಬೋದು. ನೋವಿನೊಳಗೆ ದೂಡಿದ್ದೀರಾ. ನಿಮ್ಮ ಕಣ್ಣೀರು ಅಷ್ಟೇ ಇದೆ, ನಿಮ್ಮ ನೋವು ಅಷ್ಟೇ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಸಹಿತ ಇರ್ಬೋದು. ಏಕೆಂದರೆ ಇಲ್ಲಿ ತುಂಬಾ ನೋವು, ತುಂಬಾ ಎಮೋಷ್ನಲಿ ತುಂಬಾ ಬ್ಲ್ಯಾಕೇಜನ್ನು ತುಂಬ್ಕೊಂಡಿದ್ದೀರಾ, ನಕಾರಾತ್ಮಕ ಶಕ್ತಿಯನ್ನು ತುಂಬ್ಕೊಂಡಿದ್ದೀರಾ. ನಿಮ್ಮೊಳಗೆ ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋವಂತಹ ನೋವನ್ನು ಅನುಭವಿಸ್ತಾ ಇದ್ದೀರಾ. ಯಾರಿದ್ರೆ ಹೇಳಿದರೆ ಏನಾಗುತ್ತೆ, ಯಾಕೆ ನಾನು ಅವ್ರಿಗೆ ಮಾತಾಡಬೇಕು, ಏನು ಹೇಳಬೇಕು, ಎಷ್ಟು ಹೇಳಿದ್ರು ಯಾರಿಗೂ ಅರ್ಥ ಆಗಲ್ಲ, ನನ್ನ ಫೀಲಿಂಗ್ಸ್ ಅರ್ಥ ಆಗಲ್ಲ ಅನ್ನೋವಂತಹ ಮನಸ್ಥಿತಿಯಲ್ಲಿ ನೀವಿದ್ದೀರಾ. ಹಾಗಾಗಿ ಇಲ್ಲಿ ಒಂದು ದೈವಿಕ ಶಕ್ತಿಯ ಜೊತೆ ಕನೆಕ್ಟ್ ಆಗಿದ್ದೀರಾ. ಅಂದರೆ ಇಲ್ಲಿ ಒಂದು ಗೈಡೆನ್ಸ್ ಬೇಕಾಗಿದೆ ನಿಮಗೆ. ಆ ಗೈಡೆನ್ಸಿಗೋಸ್ಕರ ನೀವು ಎಲ್ಲೆಲ್ಲೂ ಪರದಾಡ್ತಾ ಇದ್ದೀರಾ, ಹುಡುಕ್ತಾ ಇದ್ದೀರಾ. ಆ ಎನರ್ಜಿ ನನಗೆ ಸಿಗುತ್ತಾ, ಆ ಹುಡುಕಾಟದಲ್ಲಿ ನನ್ನ ಕಷ್ಟಗಳಿಗೆ ಒಂದು ಮುಕ್ತಿ ಸಿಗುತ್ತಾ, ನಾನು ಅಂದ್ಕೊಂಡಿರೋದು ಆಗುತ್ತಾ, ನಾನು ಅದರಿಂದ ಹೊರ ಬರ್ತೀನಿ ಅನ್ನುವಂಥ ಮನಸ್ಥಿತಿಯಲ್ಲಿ ನೀವು ಒಂದು ಗೈಡೆನ್ಸ್ ಯಾರಿಂದನಾದರೂ ಸಿಗುತ್ತಾ ಅಂತ ಹೇಳಿ ಹುಡುಕ್ತಾ ಹೊರಟಿದ್ದೀರಾ. ಆ ಗೈಡೆನ್ಸ್ ನಿಮ್ಮದಾಗಬೇಕು ಅಂತ ಹೇಳಿದರೆ ನೀವು ಇಲ್ಲಿ ಕಮೆಂಟ್ ಮುಖಾಂತರ ನೀವು ಈ ಎನರ್ಜಿನ ಪಡ್ಕೋಬೋದು. ಹೇಗಪ್ಪ ಅಂತ ಹೇಳಿದರೆ, ಐ ಆಮ್ ರಿಸೀವ್ಡ್ ಅಂತ ನೀವು ನಿಮ್ಮನ್ನು ನೀವು ಕ್ಲೈಮ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವಂತಹ ಎನರ್ಜಿನ, ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ ನೀವು ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಿಮಗೆ ಒಂದು ಎನರ್ಜಿ ಪಾಸ್ ಆಗುತ್ತೆ. ಅಂದರೆ ಒಂದು ದೈವಿಕ ಶಕ್ತಿಯ ಪ್ರೊಟೆಕ್ಷನ್ ನಿಮಗೆ ಸಿಗುತ್ತೆ. ನೀವು ಏನನ್ನು ಹುಡುಕ್ತಾ ಇದ್ದೀರಾ ಅದು ನಿಮ್ಮ ಎನರ್ಜಿಯ ಮೇಲೆ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ನೀವು ಯಾವ ವಿಚಾರದಕ್ಕೆ ತುಂಬಾ ನೋವು ಪಡ್ತಾ ಇದ್ದೀರಾ ಅದರಿಂದ ನೀವು ಬೇಗ ಮುಕ್ತರಾಗಲಿ, ನಿಮಗೆ ಗೈಡೆನ್ಸ್, ಒಂದು ದೈವಿಕ ಸಂದೇಶದಿಂದ ಒಂದು ಗೈಡೆನ್ಸ್ ಸಿಗಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್